पशुभिर्ब्रह्मवर्चसेनान्नाद्येन समेधय स्वाहा इदमग्नये जातवेदसे इदन्न मम अयं तैव आत्मा जातवेदस्तेनेभ्यस्ववर्धस्वचेदवर्धय चास्मान् प्रजया पशुभिर्ब्रह्मवर्चसेनान्नाद्येन समेधय स्वाहा इदमग्नये जातवेदसे इदन्न मम। ಈಗ ಈ ಅಗ್ನಿ ಹೊತ್ಕೊಂಡಿದೆ, ಚೆನ್ನಾಗಿ ಅಗ್ನಿ ಹೊತ್ಕೊಂಡಿದೆ. ಒಂದು 5 ಸಾರಿ ಮಂತ್ರ ಹೇಳಿ ಅಗ್ನಿ ಹೊತ್ತಿಸಿದ್ದೀವಿ. ಈ ಅಗ್ನಿ ಏನಾಗಿದೆ, ಒಂದೊಂದು ಸಾರಿ ನಮಗೆ ಗಾಳಿಯಿಂದ ನಮಗೆಲ್ಲರಿಗೂ ತೊಂದರೆಯನ್ನು ಕೊಡ್ಬೋದು. ಹಾಗಾಗಿ ನಾವೇನು ಮಾಡಬೇಕು, ಈ ಅಗ್ನಿಗೆ ಒಂದು ದಿಗ್ಬಂಧನವನ್ನು ಹಾಕಬೇಕು. ನೀರಿನಿಂದ ಒಂದು ದಿಗ್ಬಂಧನವನ್ನು ಹಾಕಬೇಕು. ನಮ್ಮ ಬಲಗಡೆಯಿಂದ ಈ ಥರ ನೀರನ್ನು ಹಾಕಿದಾಗ ಯಾವುದೇ ಒಂದು ಬೆಂಕಿ ನಮಗೆ ಈ ಒಂದು ಅನಾಹುತ ಮಾಡಲ್ಲ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಾವೇನು ಮಾಡಬೇಕು, ನೀರನ್ನು ಹಾಕಬೇಕು. ನಿಮ್ಮ ಅವ್ರಿಗೆ ಕೊಡ್ರಿ ಬಲದಿಂದ. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. आदितेनु मन्यस्व अनुमतेनु मन्यस्व सरस्वतेनु मन्यस्व देवसविता प्रसुवयज्ञं प्रसुवयज्ञपतिं भगाय दिव्यो गन्धर्वकेतपुकेतन्न पुनातु वाचस्पतिर्वाचं न स्वदतो। ಈಗ ಏನು ಮಾಡಿದ್ವಿ, ಅಗ್ನಿಯನ್ನು ಹೊತ್ತಿಸಿದ್ವಿ. ಅಗ್ನಿ ಯಾರಿಗೂ ತೊಂದರೆಯನ್ನು ಕೊಡಬಾರ್ದಂತ 4 ದಿಕ್ಕಿನಲ್ಲಿ ನಾವೇನು ಮಾಡಿದ್ವಿ, ನೀರು ಹಾಕಿದ್ವಿ. ನೋಡಿ ಅಗ್ನಿ ಎಷ್ಟು ಚೆನ್ನಾಗಿ ಹೊತ್ಕೊಂಡಿದೆ. ಈ ಅಗ್ನಿಯಲ್ಲಿ ನಾವು ಈ ಥರ ನೀವು ಸ್ವಾಹ ಅಂತ ಹೇಳ್ತೀವಿ. ಅವಾಗ ಈ ಪೌಡ್ರನ್ನು ಹಾಕಿ ನೀವು ತುಪ್ಪವನ್ನು ಒಂದೊಂದು ಚಮಚ ತುಪ್ಪ ಆಯ್ತಾಡಲ್ಲಿ ಸಾಕು. ಇವರು ತುಪ್ಪ ಕೊಟ್ಟು ಚಮಚದಲ್ಲಿ ಹಾಕಿ ಇಲ್ಲ ಕೈಲಿನ ಹಾಕಿದ್ರೆ ಹಿಂಗೆ ಹಾಕ್ರೆ ಹಿಂಗೆ ತಗೊಂಡು ಹಿಂಗೆ ಹಾಕಿ ಹಿಂಗೆ ಹಾಕಬಾರ್ದು. ದೇವರಿಗೆ ಸಮರ್ಪಣೆ ನಾವು ಹಿಂಗೆ ಮಾಡಬೇಕು. ಈಗ ತುಪ್ಪದ ಸ್ವಲ್ಪ ತುಪ್ಪನ ಹಾಕ್ತಾ ಬನ್ನಿ. ಇಲ್ಲ ನೀವು ಈಗ ಹಾಕಬೇಡಿ. ಓಂ ಆಗ್ನಯೇ ಸ್ವಾಹಾ ಇದಮಗ್ನಯೇ ಇದನ್ನ ಮಮ ಓಂ ಸೋಮಾಯ ಸ್ವಾಹಾ ಇದಂ ಸೋಮಾಯ ಇದನ್ನ ಮಮ ಓಂ ಪ್ರಜಾಪತಯೇ ಸ್ವಾಹಾ ಇದಂ ಪ್ರಜಾಪತಯೇ ಇದನ್ನ ಮಮ ಓಂ ಇಂದ್ರಾಯ ಸ್ವಾಹಾ ಇದಂ ಇಂದ್ರಾಯ ಇದನ್ನ ಮಮ ಓಂ. ಈಗ ಏನು ಮಾಡಬೇಕು, ಬೆಳಗಿನ ಸೂರ್ಯದೇವರ ಮಂತ್ರವನ್ನು ನಾವು ಹೇಳ್ತೀವಿ. ನೀವು ಪೌಡ್ರನ್ನು ಹಾಕ್ತಾ ಬರಬೇಕು. ತುಪ್ಪ ಪೌಡ್ರು. ಓಂ ಸೂರ್ಯೋ ಜ್ಯೋತಿರ್ಜ್ಯೋತಿ ಸೂರ್ಯ ಸ್ವಾಹಾ ಓಂ ಸೂರ್ಯೋ ವರ್ಜೋ ಜ್ಯೋತಿರ್ವರ್ಜ ಸ್ವಾಹಾ ಓಂ ಜ್ಯೋತಿ ಸೂರ್ಯೋ ಸೂರ್ಯೋ ಜ್ಯೋತಿ ಸ್ವಾಹಾ ಓಂ ಸಜುರ್ದೇವೇನ ಸವಿತ್ರಾ ಸದುರ್ರಾತ್ರಿರ್ವರ್ತ್ಯಾ ಜುಷಾನಂ ಸೂರ್ಯೋ ಕೇತು ಸ್ವಾಹಾ. ಈಗ ಬೆಳಗಿನ ಸೂರ್ಯದೇವರ ಮಂತ್ರ ಆಯಿತು. ಈಗ ಸಂಜೆದು ಹೇಳೋಣ. ಓಂ ಅಗ್ನೇ